ಈ ಪ್ರಾಸೆಸ್ಸಲ್ಲಿ ಈ ಒಂದು ಸಿಸ್ಟಮಲ್ಲಿ ನಾವೇನು ಸ್ಕ್ಯಾಮ್ ಸೆಲ್ KPID ಬಡ್ಸ್ ಆ್ಯಕ್ಟಲ್ಲಿ ಏನು ಕಾನೂನಾತ್ಮಕ ಕ್ರಮವನ್ನು ವಹಿಸ್ತಾ ಇದ್ದೀವಿ, ಇದರಲ್ಲಿ ನಿಮ್ಮ ಠೇವಣಿಯನ್ನು ಫಸ್ಟ್ ನಾವು ಪ್ರೊಟೆಕ್ಟ್ ಮಾಡ್ತೇವೆ. ಪ್ರೊಟೆಕ್ಟ್ ಮಾಡಿ ಯಾರು ಇದರಲ್ಲಿ ಠೇವಣಿ ಕೊಟ್ಟಿದ್ದಾರೆ ಹಾಕಿದ್ದಾರೆ ಅವರಿಗೆ ವಾಪಸ್ ಕೊಡೋ ಜವಾಬ್ದಾರಿ ನಮ್ಮದು. ಈಗ ಶಿವಮ್ ಅಸೋಸಿಯೇಟ್ ಸ್ಕ್ಯಾಮ್ ಇರಲಿ ಮತ್ತು ಈ ಆದಿತ್ಯ ರಾಜ್ ಸ್ಕ್ಯಾಮ್ ಇರಲಿ, ಇದರಲ್ಲಿ ನನ್ನ ಪ್ರಕಾರ ಬರೋ 6 ತಿಂಗಳ ಒಳಗಡೆ ಸ್ಟೇಟ್ ಲೆವೆಲಲ್ಲಿ ಮೋಸ್ಟ್ಲಿ ನಮಗೆ ಆಥರೈಸೇಷನ್ ಕೊಡ್ತಾರೆ ಅಥವಾ ನನ್ನ AC ಗೆ ಆಥರೈಸೇಷನ್ ಕೊಡ್ತಾರೆ. ಅವ್ರು ಬಂದು ಪ್ರೂಫ್ಸ್ ನಮಗೆ ತೋರಿಸ್ಬೇಕಾಗುತ್ತೆ, ನಾವು ಇಷ್ಟು ಠೇವಣಿ ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ. ಅವರೆಲ್ಲರಿಗೂ ಬರೋ 6 ತಿಂಗಳ ಒಳಗಡೆನೆ ಈ ದುಡ್ಡನ್ನು ವಾಪಸ್ ಕೊಡ್ತೀವಿ. ಇದರಲ್ಲಿ ಠೇವಣಿದಾರರು ವಿಕ್ಟಿಮ್ಸ್, ಅವ್ರದ್ದು ಪಾಪ ಏನು ತಪ್ಪಿಲ್ಲ, ಅವರೇನೋ ಈ ಆಮಿಷಕ್ಕೆ ಒಳಪಟ್ಟು ಹೋಗಿ ಅಲ್ಲಿ ಏನೋ ದುಡ್ಡು ಹಾಕ್ತಾರೆ. ಆದರೆ ಯಾರು ಡೆಪಾಸಿಟ್ ತಗೊಳ್ತಾನೆ ಅವನು ಆಕ್ಚುಲ್ ಅವ್ರ ದುಡ್ಡು ಸೇಫ್ ಆಗಿದೆ ಅಂತ ಅನ್ಬೋದಾ? ಅವ್ರ ದುಡ್ಡು ಠೇವಣಿದಾರ ದುಡ್ಡು ಸೇಫ್ ಆಗಿದೆ? ಠೇವಣಿದಾರರ ದುಡ್ಡು ಏನು ಅವರು ಲೆಜಿಟಿಮೇಟ್ ಸೋರ್ಸಸ್ ಇಂದ ಇಲ್ಲಿ ಹಾಕ್ತಾರೆ, ಅದು 100% ಸೇಫ್. ಸರ್, ಇನ್ನೊಂದು ಈ ಸಂಸ್ಥೆ ಸುಮಾರು ಬಹಳ ವರ್ಷ ಆಗಿರ್ಬೋದು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಏನೋ ಗುರುತಾಗಲಿಲ್ಲ. ಸೊ ಮಾರ್ಕೆಟ್ ಇಂಟೆಲಿಜೆನ್ಸ್ ಇದರ ಬಗ್ಗೆ ಬಂದಿರೋದು ಲಾಸ್ಟ್ ಒಂದು 6-7 ತಿಂಗಳಿಂದನೇ ಬರ್ತಾ ಇದೆ. ಅಲ್ಲಿ ಮಟ್ಟ ಬಹಳ ಸೀಕ್ರೆಟಿವ್ಲಿ ಇಟ್ಟಿದ್ದಾರೆ. ಇದನ್ನು ಹೊರಗಡೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟೋ ಪ್ರೋಗ್ರಾಮ್ಸ್, ಎಷ್ಟೋ ಮೀಟಿಂಗ್ಸ್ ನಮ್ಮ ಜಿಲ್ಲೆನಲ್ಲಿ, ನಮ್ಮ ನಗರದಲ್ಲಿ, ಖಾಸಗಿ ಹೋಟೆಲ್ಗಳಲ್ಲಿ ಮಾಡಿದ್ದಾರೆ. ಫೈನಲಿ ಲಾಸ್ಟ್ ಒಂದು 3-4 ಮಂತ್ಸ್ ಇಂದ ಮಾಡಿರುವಂತ ಈ ಪ್ರೋಗ್ರಾಮ್ಸ್ ನಮ್ಮ ಗಮನಕ್ಕೆ ಬಂತು. ಆವಾಗ ನಮಗೆ ಗೊತ್ತಾದ ನಂತರ ನಾವು ಇಮಿಡಿಯೇಟ್ ಆಕ್ಷನ್. ಸರ್, ಈ ಬ್ಯಾಂಕ್ಗಳು ಶಾಮಿಲ್ ಇರ್ಬೋದಲ್ಲ ಸರ್? ಇಷ್ಟೊಂದು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಈಗ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಕಡೆ ಹಾಕ್ತಾರೆ ಅಂದ್ರೆ ಬ್ಯಾಂಕ್ಗಳು ಶಾಮಿಲ್ ಇರ್ಬೋದಲ್ಲ? ಎಂಕ್ವೈರಿನಲ್ಲಿ ನಾವು ಯಾವುದೇ ಆಸ್ಪೆಕ್ಟ್ನು ಬಿಡಲ್ಲ. ನೀವು ಹೇಳ್ತಾ ಇರುವಂತ ಆಸ್ಪೆಕ್ಟ್ನು ನಾವು ಎಂಕ್ವೈರಿನಲ್ಲಿ ಅಧಿಕಾರಿಗಳವರು ಅಸ್ಸಾಮು, ಆಮೇಲೆ ಒರಿಸ್ಸಾ, ಹಳ್ಯಾಳು, ದಾಂಡೇಲಿ ಇಲ್ಲೆಲ್ಲ ಬ್ರಾಂಚಸ್ ಇದಾವಂತ, ಅಲ್ಲೂ ದಾಳಿ ಮಾಡಿದ್ರೆ ಅಥವಾ ಬೆಳಗಾವಿ ಅಷ್ಟೇ? ಸೊ ನನ್ನ ಜೂರಿಸ್ಡಿಕ್ಷನ್ KPID ನಲ್ಲಿ ಬರೀ ನನ್ನ ಜಿಲ್ಲೆಗೆ ಸೀಮಿತವಾಗಿರುತ್ತದೆ. ಆದರೆ ಈಗ ನಾನು CP ಸಾಹೇಬ್ರು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಇದು 50 ಕೋಟಿ ಮೀರಿ ಹೋಗುತ್ತೆ. ಸೊ ನಾವು ಮೋಸ್ಟ್ಲಿ ಅದು CID ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. CID ಜೂರಿಸ್ಡಿಕ್ಷನ್ ಇಡೀ ಸ್ಟೇಟಿಗೆ ಬರುತ್ತೆ. ನಾವು ಆಲ್ರೆಡಿ CID ಜೊತೆ ಮಾತುಕತೆಯಲ್ಲಿ ಇದ್ದೀವಿ. ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಇವರದೇ ವಿವಿಧ ಕಡೆ ಏನೇನು ಇದಾವೆ ಅಲ್ಲಿನೂ ನಾವು ಆಕ್ಷನ್ ತಗೊಳ್ತೀವಿ. ಇಮಿಡಿಯೇಟ್ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಆ ಥರ ಈಗ ಬಲರಾಜ್ ಮಾನ್ಯ ಅಂತ ಮೇನ್ ಆರೋಪಿ ಮತ್ತು ಇನ್ನುಳಿದ 6 ಜನ ಅವರು ಇದಾರ ಅಥವಾ ಸರ್ ಔಟ್ ಆಫ್ ಸ್ಟೇಟ್? ನಾನು ಇದರ ಬಗ್ಗೆ ನಾನು ಮತ್ತೆ CP ಅವರು ಮಾತಾಡ್ಕೊಂಡಿದ್ದೀವಿ. ಅವ್ರ ಏನು ಹೆಸರದು, ಅವರು ದೇಶದಲ್ಲೇ ಇದ್ದಾರೆ, ಎಲ್ಲಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಎಲ್ಲ ಏರ್ಪೋರ್ಟ್ಗಳಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದೀವಿ. ಸದ್ಯಕ್ಕೆ ಇಲ್ಲಿಂದ ಅಬ್ಸ್ಕಾಂಡಿಂಗ್ ಇದೆ, ಇಲ್ಲಿ ಬೆಳಗಾವಿಯಿಂದ ಅಬ್ಸ್ಕಾಂಡಿಂಗ್ ಇದ್ದಾನೆ. ಅವ್ರನ್ನು ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ ಎಲ್ಲಿದ್ದಾನೆ ನಮಗೆ ಗೊತ್ತಿದೆ. ಸರ್, ಈಗ ಇನ್ನುಳಿದ ಏನು ಉಳಿದಿದಾವಲ್ಲ ಸರ್, ಅವ್ರಿಗೆ ಈ ರೀತಿ ನೀವು ಟೈಮ್ ಕೊಡ್ಬೋದು ಹೋದ್ರೆ ಅವ್ರಲ್ಲಿ ಇರ್ತಕ್ಕಂಥ ದಾಖಲೆಗಳಾಗಿರ್ಬೋದು, ಜನರಲ್ಲಿ ಇರ್ತಕ್ಕಂಥ ಎಲ್ಲ ಬಾಂಡ್ಗಳು, ಚೆಕ್ಗಳನ್ನು ಇಸ್ಕೊಂಡು ನಾವು ನಿಮ್ಗೆ ಡಿಪಾಸಿಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ನಿಮ್ಗೆ ಟೈಮ್ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಈಜಿ ಆಗುತ್ತೆ ಸರ್, ನನಗೆ ಅನುಕೂಲ ಆಗುತ್ತೆ. ನನಗೆ ದೇವರಷ್ಟು ಶಕ್ತಿ ಕೊಡಲಿ, ಎಲ್ಲವನ್ನು ಒಂದೇ ಸತಿ ಮಾಡೋ ರೀತಿ ನನಗೂ ಅಷ್ಟು ಶಕ್ತಿ ಬೇಕು. ಆದರೆ ನನ್ನ ಕಡೆ ಇರೋ ಸಿಬ್ಬಂದಿಗಳು, ನನ್ನ ಕಡೆ ಇರೋ ವೇರ್ವಿಥಾಲಲ್ಲಿ ನಾವು ಬರೇ ಈ ದೊಡ್ಡ ತಿಮಿಂಗಳಗಳು ಏನಿದ್ದಾವೆ ಅದನ್ನು ನಾವು ಫಸ್ಟ್ ಟಾರ್ಗೆಟ್ ಮಾಡ್ತೀವಿ. ನಾವು ಸ್ಟೇಟ್ ಲೆವೆಲಲ್ಲಿನೂ ಮಾತಾಡಿದ್ದೀವಿ. ಮೇಜರ್ ಪ್ಲೇಯರ್ಸ್ ಏನಿದ್ದಾರೆ, ಏನು 100 ಕೋಟಿ 1000 ಕೋಟಿ ಅಂತ ಏನಾಗ್ತಾ ಇದೆ, ಅದನ್ನು ಅಟ್ಲೀಸ್ಟ್ ನಾವು ತಡೆ ಹಿಡಿದಿದ್ದೀವಿ ಅಂದರೆ ಆವಾಗ ಒಂದೇ ಸತಿ ಸಣ್ಣ ಪ್ಲೇಯರ್ಸ್ನು ನಾವು ರೇಡ್ ಮಾಡೋದು ಸೂಕ್ತ. ಸರ್, KPID ಸರ್ ಬೆಳಗಾವಿ ಜಿಲ್ಲಾಡಳಿತದಲ್ಲಿ ಸ್ಟಾರ್ಟ್ ಆಗಿದೆ. ಇನ್ನೂರು ಎಷ್ಟು ಸರ್ ಕಂಪ್ಲೇಂಟ್ಸ್ ಬಂದಿದೆ? ಅದು ನಾನು ಬಹಿರಂಗಪಡಿಸಲಿಕ್ಕೆ ಆಗಲ್ಲ. ನನ್ನ ಕಡೆ ಮಾಹಿತಿ ಇದೆ, ಆಫ್ ದ ರೆಕಾರ್ಡ್ ಹೇಳಿದೆ. ಡಬಲ್ ಡಿಜಿಟ್ಸ್ ಅಲ್ಲಿ ಇದಾವೆ. ಅದನ್ನು ಪಾಂಜಿ ಸ್ಕ್ಯಾಮ್, ಕೋಆಪರೇಟಿವ್ ಸೊಸೈಟಿ ಏನಲ್ಲ. ಅವರು ಇದೇ ಸರ್ 10,000 ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ. ಬಟ್ ಆ ನಿಟ್ಟಿನಲ್ಲಿ ಸರ್ಕಾರ ಇರ್ಬೋದು, ನಿಮ್ಮ ಜಿಲ್ಲಾಧಿಕಾರಿಗಳ ನನ್ನ ಕಡೆ ನನಗೆ ಡಬಲ್ ಡಿಜಿಟ್ಸ್ ಅಲ್ಲಿ ಮಾಹಿತಿ ಇದೆ. ಆ ಥರ ಏಜೆನ್ಸೀಸ್ ನನಗೆ ಅಷ್ಟು ಶಕ್ತಿ ಕೊಡಿ. ಸಾಗರವ್ರ ಪ್ರಕರಣ ಆಯಿತು, ಅವ್ರ ಮೇಲೆ ಎಲ್ಲರೂ FIR ಆಗಿದೆ, ಬಟ್ ಅವ್ರು ಅರೆಸ್ಟ್ ಮಾಡಲಿಲ್ಲ. ಏನಾಯಿತು ಪ್ರಕರಣ ನೀವು ಹೇಳ್ತಾ ಇಲ್ಲ, CID ಅವರು ಹೇಳ್ತಾ ಇಲ್ಲ.
ಜನ ಪ್ರಾಣಿಕಾಗಿ ಬಿಟ್ಟಿದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅದರ ಬಗ್ಗೆ ನಾವು ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನಿಮಗೆ ಒಂದು ಮಾಧ್ಯಮದ ಗೋಷ್ಠಿ ಮಾಡಿ ನಾವು ತಿಳಿಸ್ತೀವಿ. ಇದು ಆದಿತ್ಯರಾಜ್ ಎಷ್ಟು ಸ್ಟೇಟ್ನಲ್ಲಿ ಇದೆ ಸರ್ ಬ್ರಾಂಚ್ ಅವರು? ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇದೆ, ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ 2ಕ್ಕಿಂತ ಜಾಸ್ತಿ ಜಿಲ್ಲೆಗಳಲ್ಲಿ ಇದ್ದಾವೆ, ಹಾಗೂ ಪಕ್ಕದ ರಾಜ್ಯದಲ್ಲಿನೂ ಇದೆ. ಸರಿ, ಹಣ ಹಾಕಿದವ್ರು ಮೊದಲು ಕಂಪ್ಲೀಟ್ ಯಾರು ತಗೊಂಡ್ಬರ್ತಾ ಇಲ್ಲ. ಈಗ ಅವ್ರು ಯಾರು ಹಣ ಹಾಕಿದ್ದು ಬಾಂಡ್ ಎಲ್ಲ ಕೊಟ್ಟದ್ದು ನಿಮ್ಮ ಕಡೆ ಸಿಗಿದೆ ಸರ್. ಅವ್ರನ್ನ ಏನಾದ್ರು ಸಂಪರ್ಕ ಮಾಡಕ್ಕೆ ನೀವು ಜಿಲ್ಲಾ ವ್ಯಾಪ್ತಿಯೊಳಗೆ ನನ್ನ ಕಚೇರಿಗೆ ಬನ್ನಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಅವರು ಹೋಗಿ ದೂರುಗಳನ್ನು ಕೊಡಬಹುದು. ಈಗ ಹಿಂದಿನ ಪ್ರಕರಣದಲ್ಲಿನೂ 1-2 ದಿವಸದ ನಂತರ ದೂರುದಾರರು ಬಂದರು, ಮತ್ತು FIR ಆಗಿದೆ, ಪ್ಯಾರಲಲ್ FIR ಆಗಿದೆ. ಅದು ನಾವೇನು ಮಾಡಲಿಲ್ಲ, ಅವರೇ ಬಂದು ಸ್ವಯಂ ಪ್ರೇರಿತರಾಗಿ FIR ಕೊಟ್ಟಿದ್ದಾರೆ. ಹೌದು, ನಾವು ಇಷ್ಟು ದುಡ್ಡು ಹಾಕಿದ್ದೀವಲ್ಲಿ, ನಾವು ಪಾನ್ಸಿ ಸ್ಕೀಮ್ ಅಂತ ನಮಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಮಾರ್ಕೆಟ್ ಇಂಟೆಲಿಜೆನ್ಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದಿತ್ಯರಾಜ್ ಅವ್ರದ್ದು ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಇದು ಏನು ಹೆಂಗೆ ಕೊಡ್ತಾರೆ 5% ತಿಂಗಳಿಗೆ, ಇದು ಪಾನ್ಸಿ ಅಲ್ವಾ, ಇದರ ಮೇಲೆ ಆ್ಯಕ್ಷನ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಸುಮಾರು ಏನು ನಮ್ಮ ಪಾಡ್ಕಾಸ್ಟಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸಲ್ಲಿ ಗೊತ್ತಾಗ್ತದೆ. ಓಕೆ, ಪೊಲೀಸ್ ಕಮಿಷನರ್ ರಾಜಾ ಮೈಕ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಸಂಜೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅವರು ಏನು ದೂರು ನೀಡಿದ್ದಾರೆ, ಅದರ ಆಧಾರದ ಮೇಲೆ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆ್ಯಕ್ಟ್, KPID ಆ್ಯಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತ ಇವರದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ರೇಡ್ ಮಾಡುವಾಗಲೇ ಏನು ಗೊತ್ತಾಗಿದೆ ಅಂದರೆ, ಇವರು ಕೆಲವು ಕಂಪ್ಯೂಟರ್ಸ್ಗೆ ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ. ಸೊ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಸೊ ಸೆಕ್ಷನ್ 238 ಕೂಡ ಈ FIRನಲ್ಲಿ ದಾಖಲು ಮಾಡಲಾಗಿದೆ. ಈ FIR 3 ಕಂಪನಿ, ಆದಿತ್ಯರಾಜ್ ಕ್ಯಾಪಿಟಲ್ಸ್, ಆದಿತ್ಯರಾಜ್ ಗ್ಲೋಬಲ್ ಕಮ್ಯುನಿಟೀಸ್, ಆದಿತ್ಯರಾಜ್ ಸೆಕ್ಯೂರಿಟೀಸ್ ಮತ್ತು 6 ಆಫೀಸ್ ಬೇರರ್ಸ್ ಮತ್ತು ಇತರರು ಈ ಥರ ಪ್ರಕರಣ ದಾಖಲು ಮಾಡಲಾಗಿದೆ. ಮೇನ್ ಆರೋಪಿ ಬಾಲರಾಜ್ ಮಾನೆ, CEO, ಇವನು ಆಬ್ಸ್ಕಾಂಡಿಂಗ್ ಇದ್ದಾನೆ. ಅವನಿಗೆ ಹಿಡ್ಕೊಳ್ಳೋಕ್ಕೆ ನಾವೊಂದು ವಿಶೇಷ ತಂಡ ಕೂಡ ರಚನೆ ಮಾಡಿದ್ದೀವಿ. ಇಲ್ಲಿವರೆಗೆ ಈ ಕಂಪನಿ ಬಗ್ಗೆ ನಾವು ಏನೇನು ಮಾಹಿತಿ ತಗೊಂಡಿದ್ದೀವಿ ಅದರ ಪ್ರಕಾರ ಈ ಕಂಪನಿ RBI ಜೊತೆಗೆ ರಿಜಿಸ್ಟರ್ಡ್ ಇಲ್ಲ, ಸೇಬಿ ಜೊತೆಗೆ ಕೂಡ ಈ ಕಂಪನಿ ರಿಜಿಸ್ಟರ್ಡ್ ಇಲ್ಲ. ಈ ಕಂಪನಿ ಪದಾಧಿಕಾರಿಗಳು ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ಜನರಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಡಿಪಾಸಿಟ್ ಮಾಡಿ ಅಂತ ಓಪನ್ ಅಪೀಲ್ ಮಾಡಿ 5% ಪ್ರತಿ ತಿಂಗಳು ರೇಟ್ ಆಫ್ ರಿಟರ್ನ್ದು ನಮ್ದು ಬರ್ಡ್ಸ್ ಆ್ಯಕ್ಟ್ದು ಮತ್ತು KPID ಆ್ಯಕ್ಟ್ದು ಎಲ್ಲ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಮೋಸ 1 ಕೋಟಿ ರೂಪಾಯಿದು ಇದೆ ಅಥವಾ 10,000 ಕೋಟಿ ರೂಪಾಯಿದು ಇದೆ, ಅದು ಇಂಪಾರ್ಟೆಂಟ್ ಇಲ್ಲ. ಮೋಸನೇ. ಅವರು ಜನರಿಗೆ ಕೊಡ್ತಾ ಇದ್ರು, ಕೊಡ್ತಾ ಇರಲಿಲ್ಲ, ಅದು ಕ್ವೆಶ್ಚನ್ನಲ್ಲಿ ಇಲ್ಲ. ಈ ಥರ 1 ಇಲ್ಲ, 3 ಇಲ್ಲ, 2 ಇಲ್ಲ, ನೂರಾರು ಪ್ರಕರಣಗಳು ಆಗ್ತಾ ಇವೆ. ಎಲ್ಲಿ ಅವರು ಸ್ಟಾರ್ಟಿಂಗ್ನಲ್ಲಿ ಎಲ್ಲ ರಿಟರ್ನ್ ಚೆನ್ನಾಗಿ ಕೊಡ್ತಾರೆ ಮತ್ತು 1 ಫೈನ್ ಡೇ ಎಲ್ಲ ಮ್ಯಾಕ್ಸಿಮಮ್ ಡಿಪಾಸಿಟರ್ಸ್ ಸೇರಿದ ಮೇಲೆ ಸಾವಿರಾರು ಕೋಟಿ ತಗೊಂಡು ಅವರು ವಿದೇಶಕ್ಕೆ ಓಡಿ ಹೋಗ್ತಾರೆ. ಇದರಲ್ಲಿ ಈ ಮೇನ್ ಆರೋಪಿ ಮೇಲೆ ನಾವು ಲುಕ್ಔಟ್ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದ್ದೀವಿ. ಅವನಿಗೆ ದೇಶ ಬಿಡಲಿಕ್ಕೆ ಆಗಲ್ಲ, ಬೇಗನೆ ಅವನಿಗೆ ದಸ್ತಗಿರಿ ಮಾಡ್ತೀವಿ. ಇಲ್ಲಿವರೆಗೆ ಬಂದ AC ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, 6,500ಕ್ಕಿಂತ ಜಾಸ್ತಿ ಡಿಪಾಸಿಟರ್ಸ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತು 50 ಕೋಟಿಗಿಂತ ಖಂಡಿತವಾಗಿ ಇದು ಜಾಸ್ತಿ ಪ್ರಕರಣ ಇದೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ದು ಸರ್ಕ್ಯುಲರ್ ಪ್ರಕಾರ 50 ಕೋಟಿ ಮೇಲೆ ಇರುವುದು ಫೈನಾನ್ಷಿಯಲ್ ಕೇಸ್ CIDಗೆ ವರ್ಗಾವಣೆ ಮಾಡಬೇಕು. ಇವತ್ತು ಬೆಳಿಗ್ಗೆ ಮಾನ್ಯ DG ಮತ್ತು IG ಅವರಿಗೆ ನಾವೊಂದು ರಿಕ್ವೆಸ್ಟ್ ಲೆಟರ್ ಕಳಿಸಿದ್ದೀವಿ. ಬಹುಶಃ ಇವತ್ತು ಅಥವಾ ನಾಳೆ ಈ ಕೇಸ್ CIDಗೆ ವರ್ಗಾವಣೆ ಆಗುತ್ತೆ. ಅಲ್ಲಿವರೆಗೆ ಈಗಾಗಲೇ ನಾವು ಈ ಪ್ರೆಸ್ ಮೀಟ್ ಮಾಡುವಾಗಲೇ
ನಮ್ಮ ಅಧಿಕಾರಿಗಳು 3 ಬೇರೆ ಬೇರೆ ತಂಡದಲ್ಲಿ ಆ ಕಂಪನಿದು ಕಚೇರಿಗಳನ್ನು ರೇಡ್ ಮಾಡಿಕೊಂಡು ದಾಖಲಾತಿಗಳು ಮತ್ತು ಮೊಬೈಲ್ ಟ್ಯಾಬ್ಲೆಟ್ಸ್ ಮತ್ತು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಮುಂದಿನ ತನಿಖೆ ಆದಮೇಲೆ ಆ್ಯಕ್ಚುಲಿ ಎಷ್ಟು ಡಿಪಾಸಿಟರ್ಸ್ ಇದ್ದಾರೆ, ಎಷ್ಟು ಹಣ ಇವರು ಜನರಿಂದ ಪಡೆದುಕೊಂಡಿದ್ದಾರೆ, ಅದರ ಬಗ್ಗೆ ಖಚಿತವಾದ ನಮಗೆ ಮಾಹಿತಿ ಕೊಡೋಕ್ಕೆ ಆಗುತ್ತೆ. ಸರ್ ವೆಬ್ಸೈಟ್ ಸೆಟ್ ಡೌನ್ ಮಾಡಿದ್ದಾರೆ ಅಂತ ಅದೇನು ಓಪನ್ ಆಯ್ತಾ ಸರ್? ಇಲ್ಲ, ಇದು ಈ ಕಂಪನಿಗೆ ಸರ್ಪ್ರೈಸ್ ಎಲಿಮೆಂಟ್ ಆಫ್ ಸರ್ಪ್ರೈಸ್ ನಮ್ಮ ಹತ್ರ ಇರಲಿಲ್ಲ. ಶಿವಮ್ ಅಸೋಸಿಯೇಟ್ಸ್ ಆದಮೇಲೆ ಈ ಕಂಪನಿಯವರು ಬಹಳ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇವರು ಬೇರೆ ಬೇರೆ ನಮ್ಮ ಲೀಗಲಿ ಹೇಗೆ ಸೇಫ್ ಆಗಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಇವರು ಕೋಆಪರೇಟ್ ಮಾಡ್ತಾ ಇಲ್ಲ. ಇವರದ್ದು ಯಾರ್ಯಾರು ಪದಾಧಿಕಾರಿಗಳು ಇದ್ದಾರೆ ಬಿಲ್ಕುಲ್ ಕೋಆಪರೇಟ್ ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ಡಿಲೇ ಕೂಡ ಆಗ್ತಾ ಇದೆ ಪ್ರೊಸೆಸ್ನಲ್ಲಿ. ಆದರೆ ನಾವು ನಮ್ಮ ಡಿಜಿಟಲ್ ಇನ್ವೆಸ್ಟಿಗೇಷನ್ ಟೀಮ್ ಮೇಲೆ ನಮಗೆ ನಂಬಿಕೆ ಇದೆ. ಇವರ ಸಿಸ್ಟಮ್ ಸೀಸ್ ಮಾಡಿಕೊಂಡು ಇಮೇಜಿಂಗ್ ಮಾಡಿಕೊಂಡು ಏನು ನಮಗೆ ಡಿಜಿಟಲ್ ಡೇಟಾ ನಮ್ಮ ಕೈಯಲ್ಲಿ ಬರುತ್ತೆ, ಆವಾಗ ಒಟ್ಟು ಎಷ್ಟು ಡಿಪಾಸಿಟರ್ಸ್ ಇದ್ದಾರೆ, ಎಷ್ಟು ಫ್ರಾಡ್ ಅಮೌಂಟ್ ಇದೆ, ಅದು ಎಲ್ಲ ಮಾಹಿತಿ ಬರುತ್ತೆ. ಇನ್ನು ನಾವು ಬರೀ ವಿಚಾರಣೆ ಮಾಡ್ತಾ ಇದ್ವಿ, ಇನ್ನು ಯಾರಿಗೆ ನಾವು ಕಸ್ಟಡಿನಲ್ಲಿ ತಗೊಳ್ಳಿಲ್ಲ. ವಿ ಆರ್ ಆಲ್ಸೋ ನಾಟ್ ಇನ್ ರಶ್. ಫಸ್ಟ್ ಕಲ್ಪೆಬಿಲಿಟಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ, ಆಮೇಲೆ ದಸ್ತಗಿರಿ ಮಾಡ್ತೀವಿ. ಅಸೋಸಿಯೇಟ್ ಯಾರಿದ್ದಾರೆ? ಮತ್ತು ಡೈರೆಕ್ಟರ್ ಇದ್ದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಸರ್? ಯಾರ್ಯಾರಿದ್ದಾರೆ ಡೈರೆಕ್ಟರ್ಸ್? ಹೌದು, ಅದು FIR ನಲ್ಲಿ ನಾವು ಹೆಸರು ನಮ್ಮ ಎಲ್ಲರ ಹೆಸರು ಬಂದಿದೆ ಸರ್. ಯಾರ್ಯಾರು ಮೇನ್ ಜನ ಇದ್ದಾರೆ ಹೂ ಆರ್ ಇನ್ ದ ನೋ ಆಫ್ ದ ಥಿಂಗ್ಸ್ ಮತ್ತು ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ ಅವರ ಹೆಸರು ನಮ್ಮ FIR ನಲ್ಲಿ ಇದೆ. ಓಕೆ, ಅವ್ರು ಲೋಕಲ್ ಯಾರು ಡೈರೆಕ್ಟರ್ ಇದ್ದಾರೆ, ಎಲ್ಲ ಔಟ್ ಆಫ್ ಸ್ಟೇಟ್ಸ್? ಮೋಸ್ಟ್ಲಿ ಲೋಕಲ್ ಇದ್ದಾರೆ, ಇವರು ಬೆಳಗಾವಿಯಲ್ಲಿ ಇದ್ದಾರೆ. ಎಸ್, ಅವರದ್ದು ಕೂಡ ವಿಚಾರಣೆ ನಡೀತಾ ಇದೆ. ಅವರ ವಿರುದ್ಧ ಎವಿಡೆನ್ಸ್ ಸಿಕ್ಕಿದ ತಕ್ಷಣ ನಾವು ಮುಂದಿನ ಕ್ರಮ. ಮಹಾರಾಷ್ಟ್ರದಲ್ಲಿ ಬ್ರಾಂಚ್ಗಳಿದಾವ, ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಮತ್ತು ಅಲ್ಲಿ ಪೊಲೀಸ್ ತಿಳಿಸಿ ಅವ್ರಿಗೇನ ಎಂಕ್ವೈರಿಗೇನ ಸಹಾಯ ತೆಗಿತಕ್ಕ? ಇಲ್ಲ, ಸದ್ಯಕ್ಕೆ ಇಲ್ಲ. ನೇರವಾಗಿ ನಮಗೆ ಈ ಥರ ಕಮ್ಯುನಿಕೇಶನ್ ಕೂಡ ಮಾಡೋಕ್ಕೆ ಆಗಲ್ಲ. ಈ ಥರ ಮಾಡಬೇಕಾದ್ರೆ ನಾವು ನಮ್ಮ CID ಮುಖಾಂತರ ಹೋಗಬೇಕು. ಬಟ್ ಅಲರ್ಟ್ ಅವರಿಗೆ ನಾವು ಮಾಡ್ಬೋದು. ಸರ್ ಇನ್ನೊಂದು ಹಿಂದೆ ಇದೆಲ್ಲ ಪುಣೆಗೆ ಒಂದು ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ ಅಂತ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಇಲ್ಲ, ನಮ್ಮವರು ಎಲ್ಲ ಇದರಲ್ಲಿನೇ ಬ್ಯುಸಿ ಇದ್ದಾರೆ. ಚೆಕ್ ಮಾಡ್ತೀವಿ. ಈ 1-2 ದಿನದಲ್ಲಿ CIDಗೆ ಸರ್, ಬಾಡಿಗೆ ಕೊಟ್ಟಿರ್ತಕ್ಕಂಥ ಮಾಲಕ್ ಅಲ್ಲಿ ಒಂದು ಶಾಪ್ ಇದೆಯಲ್ಲ ಸರ್ ಕೆಳಗಡೆ, ಅಲ್ಲಿಂದ ಅವ್ರು ಮಿಸಸ್ ಅನ್ನ ಕುಂದಿಸಿ ಅವನೇ ಏಜೆಂಟ್ ಮಾಡ್ತಾ ಇದ್ದಂತ ಮಾಹಿತಿ. ಎಲ್ಲರೂ ಅಲ್ಲಿ ನಿಂತು ಬಂದಿದ್ದಂತ ಸ್ಥಳೀಯರು ಅವನೇ ಅಲ್ಲಿ ಡಿಪಾಸಿಟ್ ಹೈ ಇರ್ತಕ್ಕಂಥವನೇ ಮನೆ ಬಾಡಿಗೆ ಕೊಟ್ಟಿದ್ದಾನ, ಅದೇ ಮಾಲಕ್ಕೆ ₹5,000 ಪ್ರತಿ ಅವ್ನು ಸ್ಥಳೀಯರಿಂದ ಆ ಏರಿಯಾದವ್ರದೆಲ್ಲ ಡಿಪಾಸಿಟ್ ಆ ಮಾಲಕನೇ ಮಾಡಿಸಿದ್ದಾರೆ. ಇದೇ ನೀವು ಹೇಳ್ತಾ ಇರೋದು ಮಾರ್ಕೆಟ್ ಇಂಟೆಲಿಜೆನ್ಸ್. ಕಲ್ಪೆಬಿಲಿಟಿ, ಇದರಲ್ಲಿ ನಮಗೆ ಯಾರ್ಯಾರ್ದು ಕಲ್ಪೆಬಿಲಿಟಿ ಕಂಡು ಬರುತ್ತೆ ಅವರ ಮೇಲೆ ಕಾನೂನಿ ಕ್ರಮ. ಸರಿ ಪದಾಧಿಕಾರಿಗಳು ಅದಾರ? ಹೌದು, ಒಂದು ನೋಟರಿ ಮುಖಾಂತರ ಇವರು ಬಾಂಡ್ ಕೊಡ್ತಾ ಇದ್ರು, ಚೆಕ್ ಕೂಡ ಕೊಡ್ತಾ ಇದ್ರು. ನಮಗೆ ಕೆಲವು ಡಾಕ್ಯುಮೆಂಟ್ ಸಿಕ್ಕಿದೆ. ಈಗ ಟೋಟಲ್ ಎಷ್ಟು ಡಾಕ್ಯುಮೆಂಟ್ ಇಶ್ಯೂ ಆಗಿದೆ ನಾವು ಬ್ಯಾಂಕ್ ಜೊತೆಗೆ ಸಂಪರ್ಕ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಎಷ್ಟು ಬ್ಯಾಂಕ್ ಸರ್ ಸದ್ಯಕ್ಕೆ ನಮಗೆ 4 ಬ್ಯಾಂಕ್ ಮಾಹಿತಿ ಬಂದಿದೆ, ಪತ್ರ ವ್ಯವಹಾರ ನಡೀತಾರೆ. ಸರ್ ಒನ್ ಮ್ಯಾನ್ ಇನ್ವೆಸ್ಟಿಗೇಟ್ ಮಾಡುವಾಗ ಇದು ಸಿಕ್ಕಿದೆ ಲಿಂಕ್ ಇದೆ ಸರ್. ಇದೆಲ್ಲ ಒಂದು ಐ ಥಿಂಕ್ ದೇ ಆರ್ ಕಾಂಪಿಟಿಟರ್ಸ್. ಬಟ್ ಇಟ್ ಅಲರ್ಟೆಡ್ ಇದೆ, ದೇ ವರ್ ಸಕ್ಸಸ್ಫುಲ್. ಇಬ್ರು ಓನ್ಲಿ ಲಿಂಕ್ ಇಸ್ ಬೋತ್ ಆರ್ ಚೀಟಿಂಗ್ ಪಬ್ಲಿಕ್. ನಾವು ಗೆಸ್ ವರ್ಕ್ ಮಾಡೋಕ್ಕೆ ಆಗಲ್ಲ, ಬಟ್ 50 ಕೋಟಿ ಮೀರಿದೆ ಅದು ಅಷ್ಟು ನಮಗೆ. ಸರ್ ಎಷ್ಟು ಸೊಸೈಟಿ ಇರುತ್ತೆ? ಈಗ ನಮ್ಮದು KPID ಸೆಲ್ ಏನು DC ಅವರು ಮಾಡಿದ್ದಾರೆ, ಅದಕ್ಕೆ ಪಬ್ಲಿಕ್ ಇಂದ ಮಾಹಿತಿ ಬರ್ತಾ ಇದೆ. ನಮ್ಮವರು ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೂ 2-3 ಇದೆ ಅದಕ್ಕಿಂತ ಜಾಸ್ತಿ. ಸರ್ ಬಾಲರಾಜ್ ಮಾನೆ ಒಬ್ಬನೇನೋ ಮತ್ತೆ ಯಾರು ಅಸೋಸಿಯೇಟ್ ಇದ್ದಾರೆ? ಇನ್ನೂ 5 ಮಂದಿ ಇದ್ದಾರೆ. ಆಫೀಸ್ ಬೇರರ್ಸ್ ಯಾರಿದ್ದಾರೆ, ಯಾರು ಇದು ಆಪರೇಟ್ ಮಾಡ್ತಾ ಇದ್ದಾರೆ ಮತ್ತು ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ ಇದೆ. ಅವ್ರೇನಾದ್ರು ವಶಕ್ಕೆ ನಮ್ಗೇನು ತಗೊಂಡಿದ್ರು? ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ಅವ್ರೇನಾದ್ರು ಈಗ ವಿಚಾರಣೆ ನಡೀತಾರೆ. ಫಸ್ಟ್ ಪಾರ್ಟಿ ಅವರೇ ಇರ್ತಾರೆ, ಸೆಕೆಂಡ್ ಪಾರ್ಟಿ ಸಾವಿರಾರು ಜನ ಇರ್ತಾರೆ. ಅಂಥವ್ರ ಮೇಲೆ ಏನಾದ್ರು ಕ್ರಮ ಸರ್? ಜನರು ಇದರಲ್ಲಿ ವಿಕ್ಟಿಮ್ ಇದ್ದಾರೆ. ಜನರು ವಿಕ್ಟಿಮ್. ಪಬ್ಲಿಕ್ ಯಾರಿದ್ದಾರೆ, ಯಾರು ದುಡ್ಡು ಹಾಕಿದ್ದಾರೆ ಅವರು ವಿಕ್ಟಿಮ್. ಅದು ಇನ್ನು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಇದೆ, ಹೇಳಕ್ಕೆ ಆಗುತ್ತೆ. ನಿನ್ನೆ ರಾತ್ರಿ ಮಾತ್ರ FIR ಆಗಿದೆ. ಬೆಳಿಗ್ಗೆಯಿಂದ ಸೀಸರ್ ಪ್ರೋಸೆಸ್ ನಲ್ಲಿ ಇದ್ದೀವಿ ನಾವು. ಒಂದ್ಸಲ ಎಲ್ಲ ಡೇಟಾ ಸಿಕ್ಕಿದ ಮೇಲೆ ಓನ್ಲಿ ಐ ಕ್ಯಾನ್ ಕಮಿಟ್.
ಸರ್ ಈಗ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳಿಕ್ಕೆ ಏನಾದ್ರು ಸ್ಪೆಷಲ್ ಸೆಲ್ ಅದು ಸ್ಟಾರ್ಟ್ ಮಾಡಿ. ನಮ್ಮ ಯಾವುದೇ ಕಚೇರಿಯಲ್ಲಿ ಸೆಲ್ ಇದೆ. DC ಅವರ ಕಚೇರಿಗೆ ಬರಲಿ, ಇಲ್ಲಾಂದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬರಲಿ, ನಾವು ಜನರಿಂದ ಕೂಡ ಕಂಪ್ಲೇಂಟ್ ಸರ್ ಇಲ್ಲಿವರೆಗೂ ಯಾರಿಗೂ ಅರೆಸ್ಟ್ ಆಗಿ ಸರ್ ಅದು ಪಾಟೀಲ್ ಸರ್ ಈಗ ಇದು ಎರಡು ಕಂಪನೀಸ್ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಆಫೀಸ್ ಇದೆ. ಶಿವಮ್ ಅಸೋಸಿಯೇಟ್ ಅಟ್ ದಿ ಸೈಡ್ ಇದು ಆದಿತ್ಯ ರಾಜ್ ಆಚೆ ಕಡೆ ಭಾಗ್ಯನಗರದಲ್ಲಿ ತುಂಬ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಯಾವುದು ಇಲ್ಲ. ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇದ್ದರು ಮತ್ತೆ ಕಂಪನೀಸ್ ಮೇಲೆ ಏನಾದರೂ ಕಂಡು ಹಿಡ್ತೀರಾ? ಇನ್ನು ನಮ್ದು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ನಡೀತಾ ಇರ್ತದೆ. ನಾವು ಮಾಡೋದು ತೊಡಗಿ ಡಿ ಸಿ ಆಫೀಸ್ನಾಗ ಮಾಡ್ತಾರೆ. ನಾವು ಜಿಲ್ಲಾಡಳಿತ ವತಿಯಿಂದ ಕ್ರಮ. ಸರ್ FIR ಎಷ್ಟು ಮಂದಿ ಅದು ಒಂದು ಲಿಸ್ಟ್ ಶಿವಮೊಗ್ಗದಲ್ಲಿ ಒಬ್ಬರೇ ಇದ್ರು ಇದರಲ್ಲಿ 3 ಕಂಪನಿ 6 ಪದಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಸರ್ ಬೆಳಗಾವಿಯಲ್ಲಿ ಈ ರೀತಿ ಕಂಪನಿಗಳು ಠೇವಣಿದಾರರಿಗೆ ಏನು ಹೇಳ್ತೀವಿ ಸರ್? ಅವ್ರಿಗೆಲ್ಲ ಏನು ಎಚ್ಚರಿಕೆ ಕೊಡ್ತೀವಿ? ಈ ತರ ಫ್ರಾಡ್ ಬರೀ ಬೆಳಗಾವಿನಲ್ಲಿ ಆಗ್ತಾ ಇಲ್ಲ, ಎಲ್ಲ ಕಡೆ ಆಗ್ತಾ ಇದೆ. ನಮ್ಮ ಬೆಳಗಾವಿ ಜಿಲ್ಲಾಡಳಿತ ಪ್ರೊಆಕ್ಟಿವ್ ಇದೆ. ನಾವು ಮುಂದಿನ ದಿನಗಳಲ್ಲಿ ದೊಡ್ಡದು ಫ್ರಾಡ್ ಆಗೋಕ್ಕಿಂತ ಮುಂಚೆನೆ ಈ ಕ್ರಮ ತಗೊಳ್ತಾ ಇದ್ದೇವೆ. ಒಳ್ಳೆ ಕೆಲಸ ಸಾಕ್ಷಿಗಳನ್ನು ನಾಶ ಮಾಡಿದ ಎಲ್ಲೋದು ಕಂಡು ಬಂದಿದ್ದು ಈ ರೀತಿ ಟೈಮ್ ಕೊಟ್ಟರೆ ಅವರು ಈ ರೀತಿ ಮೂವ್ ಮಾಡ್ಬೋದಲ್ಲ ಸರ್ ಹೇಳಿರ್ತಾರೆ. ಡಿಜಿಟಲ್ ಡೀಟೇಲ್ಸ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಎಲ್ಲ ಡಿಜಿಟಲ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಎಲ್ಲ ಡಿಜಿಟಲ್ ಇರುತ್ತೆ. ನಾವು ಬರೀ ಪತ್ರ ಬರೆದುಕೊಂಡು ಅದು ಡೇಟಾ ತಗೊಳ್ತೀವಿ. ಸರ್ ಈ ಕೇಸಲ್ಲಿ ಇನ್ನೂ ಹೆಚ್ಚುವರಿ ಹುಡುಕಿದಾರು ಸಿಗ್ಬೋದು. ಬಿಲ್ಕುಲ್ ಸಿಗ್ಬೋದು. ಡಿಲೀಟೆಡ್ ಡೇಟಾ ನಮಗೆ ಸಿಕ್ಕಿದ ಮೇಲೆ ಅಲ್ಲಿ ಫಾರೆನ್ಸಿಕ್ ಅನಾಲಿಸಿಸ್ ಕಂಪ್ಲೀಟ್ ಡೇಟಾ ಸಿಕ್ಕಿಲ್ಲ ಸರ್. ಸರ್ ಮೇನ್ ಆಫೀಸ್ ಇದೆ ಇಲ್ಲಿ ಬೆಳಗಾವಿ ಹೆಡ್ ಕ್ವಾರ್ಟರ್. ಓಕೆ ಸರ್, ಥ್ಯಾಂಕ್ ಯು ಸರ್.